ದೊಡ್ಡ ಮನೆಯಲ್ಲಿ ಮತ್ತೆ ಹುಲಿ ಉಗುರಿನ ಸದ್ದು. ಹೌದು, ಬಿಗ್ ಬಾಸ್ ಮನೆಗೆ ವೀಕೆಂಡ್ ಅಲ್ಲಿ ಬರೋ ಕಿಚ್ಚ ಸುದೀಪ್ ಹಲವು ಬಾರಿ ತಾಳ್ಮೆಯಿಂದಲೇ ಮನೆ ಮಂದಿಗೆ ಪಾಠ ಮಾಡುತ್ತಾರೆ. ಮನೆ ಮಂದಿಯ ತಪ್ಪುಗಳನ್ನ ತಿದ್ದುವ ಕೆಲಸ ಮಾಡುತ್ತಾರೆ. ಆದ್ರೆ ಈ ವಾರ ಸ್ವಲ್ಪ ತಾಳ್ಮೆ ಕಳೆದುಕೊಂಡವರಂತೆ ಮಾತನಾಡಿದರು. ಬಿಗ್ ಮನೆಯ ಸದಸ್ಯರಿಗೆ ಮನೆ ಹೊರಗಡೆ ತಮ್ಮ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇರುತ್ತೆ ಎಂದು ಗೊತ್ತಿರುವುದಿಲ್ಲ. ಚೈತ್ರ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದರು. ನಂತರ ಬಿಗ್ ಮನೆಗೆ ಬಂದರು. ಇದೇ ಸಮಯದಲ್ಲಿ ಸುದೀಪ್ ಚೈತ್ರ ಕುಂದಾಪುರ್ ವಿರುದ್ಧ ಸಿಟ್ಟಾಗಿದ್ದಾರೆ ಮತ್ತು ಲಾಸ್ಟ್ ಸೀಸನ್ ಕಂಟೆಸ್ಟೆಂಟ್ ವರ್ತೂರ್ ಸಂತೋಷನ್ನ ಹಾಡಿ ಹೊಗಳಿದ್ದಾರೆ. ಹೌದು, 2 ದಿನಗಳ ಹಿಂದೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಗ್ ಮನೆಯಿಂದ ಆಚೆ ಬಂದು ಆಸ್ಪತ್ರೆ ಸೇರಿದ್ದ ಚೈತ್ರ 1 ದಿನ ಆಸ್ಪತ್ರೆಯಲ್ಲಿಯೇ ಇದ್ದರು. ಚೈತ್ರ ಪ್ರಜ್ಞೆ ತಪ್ಪಿ ಬಿದ್ದ ವಿಚಾರ ಎಲ್ಲ ಕಡೆ ಇದು ಆಕ್ಟಿಂಗ್ ಎಂಬುದು ದೊಡ್ಡ ಸುದ್ದಿಯಾಗಿತ್ತು. ಆಸ್ಪತ್ರೆಯಿಂದ ದೊಡ್ಡ ಮನೆಗೆ ಬಂದ ಚೈತ್ರ ಹೊರಗಡೆ ಬಿಗ್ ಮನೆಯ ಸ್ಪರ್ಧಿಗಳ ಬಗ್ಗೆ ಇರುವ ಅಭಿಪ್ರಾಯವನ್ನ ರಿವೀಲ್ ಮಾಡುವ ಕೆಲಸ ಮಾಡಿದ್ದರು. ಮೆಲ್ಲಗೆ ಮಾತನಾಡುವ ಮೂಲಕ, ಕೈ ಸನ್ನೆ ಮಾಡುವ ಮೂಲಕ ಹೊರಗಿನ ಜನರ ಅಭಿಪ್ರಾಯವನ್ನ ಮನೆ ಮಂದಿಗೆ ತಿಳಿಸುವ ಕೆಲಸ ಮಾಡಿದ್ದರು. ಈ ವಾರ ಬಿಗ್ ಮನೆಗೆ ಬಂದ ಸುದೀಪ್ಗೆ ಇದು ಸಹಜವಾಗಿ ಅಸಮಾಧಾನ ತರಿಸಿತ್ತು ಮತ್ತು ಇದರ ಬಗ್ಗೆ ಚೈತ್ರರನ್ನ ಸುದೀಪ್ ವಿಚಾರಣೆ ಮಾಡಿದರು. ವಿಚಾರಿಸುವಾಗ ಚೈತ್ರ, ನನಗೆ ವೈದ್ಯರು ಮತ್ತು ಆಸ್ಪತ್ರೆಯ ನರ್ಸ್ಗಳು ಮತ್ತು ಮಾತ್ರೆ ತರಲು ಹೋದಾಗ ಅಲ್ಲಿನ ಸಿಬ್ಬಂದಿಗಳು ಬಿಗ್ ಮನೆಯ ಬೆಳವಣಿಗೆ ಬಗ್ಗೆ ಹೇಳಿದರು ಎಂದು ಹೇಳುತ್ತಾರೆ. ಇದು ಸುದೀಪ್ ಸಿಟ್ಟನ್ನ ನೆತ್ತಿಗೇರುವಂತೆ ಮಾಡುತ್ತೆ. ಚೈತ್ರಾಗೆ ಸುದೀಪ್ ಕ್ಲಾಸ್ ತಗೊಂಡ್ರು ಮತ್ತು ಬುದ್ಧಿವಾದ ಹೇಳುವ ಕೆಲಸ ಮಾಡಿದರು. ಇದರ ಮಧ್ಯದಲ್ಲಿ ವರ್ತೂರ್ ಸಂತೋಷನ್ನ ನೆನಪು ಮಾಡಿಕೊಂಡ್ರು. ಹಿಂದಿನ ಸೀಸನ್ ನಲ್ಲೊಬ್ರು ಇದ್ರು, ವರ್ತೂರ್ ಸಂತೋಷ್ ಎಂದು. ಅವರು ಹುಲಿ ಉಗುರಿನ ಆರೋಪದ ಮೇಲೆ 1 ವಾರ ಜೈಲಲ್ಲಿದ್ದರು. 1 ವಾರ ಜೈಲಲ್ಲಿದ್ದು ನೇರವಾಗಿ ಬಿಗ್ ಬಾಸ್ ಮನೆಗೆ ಬಂದರು. ತುಕಾಲಿ ಸಂತು, ತನಿಷಾ ಸೇರಿ ಇನ್ನು ಕೆಲವರು ಸಂತೋಷ್ ಜೊತೆ ಬಹಳ ಕ್ಲೋಸ್ ಆಗಿದ್ದರು. ಆದರೆ ಎಲ್ಲಿಯೂ ಕೂಡ ವರ್ತೂರ್ ಸಂತೋಷ್ ಜೈಲಿನ ವಿಷಯವಾಗ್ಲಿ ಬಿಗ್ ಮನೆಯ ಒಳಗಡೆ ಏನಾಗಿದೆ ಎಂಬುದರ ಬಗ್ಗೆ ಯಾರ ಬಳಿ ತುಟಿಕ್ ಪಿಟಿಕ್ ಅಂದಿರಲಿಲ್ಲ. ಕೊನೆಗೆ ನಾನೇ ಜೈಲಿನ ಅನುಭವವನ್ನ ಹೇಳು ಎಂದಾಗ ಮಾತ್ರ ಹೇಳಿದ್ದರು. ಇವೆಲ್ಲವನ್ನ ಸುದೀಪ್ ವರ್ತೂರ್ ಸಂತೋಷನ ನೆನಪು ಮಾಡಿಕೊಂಡು ಚೈತ್ರ ಘಟನೆಯ ಬಗ್ಗೆ ಬುದ್ಧಿವಾದ ಹೇಳಿದ್ದಾರೆ.